ನೋಡಿ ಇವತ್ತು ಏನ್ ಈ ಬಾರಿಯ ಬಿಸಿಲು, ಈ ವರ್ಷದ ಬಿಸಿಲು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಒಂದು ಅಲ್ಯೂಮಿನಿಯಂ ತಟ್ಟೆನ ಇಟ್ಟಿದೀವಿ. ಅಮ್ಮ ಬನ್ನಿ ಎಣ್ಣೆ ಹಾಕಿ ಇವತ್ತು ಒಂದು ಕೋಳಿ ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ಎಣ್ಣೆ ಹಾಕಿ. ನೋಡಿ ಎಣ್ಣೆ ಹಾಕ್ತಾ ಇದೀವಿ. ಎಣ್ಣೆ ಸಾಕು ಅನ್ಸುತ್ತೆ. ನೋಡಿ ಬಿಸಿಲಲ್ಲಿ ಅಲ್ಯೂಮಿನಿಯಂ ತಟ್ಟೆ ಒಳಗೆ ಆಮ್ಲೆಟ್, ಬಿಸಿಲಿನಿಂದ ಯಾವುದೇ ಗ್ಯಾಸು ವಿದ್ಯುತ್ ಇಲ್ಲದೆ ಆಮ್ಲೆಟ್ ಮಾಡ್ತಾ ಇದೀವಿ. ಆಮ್ಲೆಟ್ ನೋಡೋಣ, ಹೊಡೆದಾಕಿ. ಏನ್ ಫ್ರೆಂಡ್ಸ್, ಆಗುತ್ತೆ ಅಂತೀರಾ ಇಲ್ಲ ಅಂತೀರಾ? ಏನು ಇವತ್ತು ಈ ಬಿಸಿಲಿಗೆ ಆಮ್ಲೆಟ್ ಆಗುತ್ತೆ ಅಂತೀರಾ ಇಲ್ಲ ಅಂತೀರಾ? ನೋಡೋಣ ಆಮ್ಲೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಗ್ತಾ ಇದೀವಿ. ಬಿಸಿಲು ಆ ಪ್ರಮಾಣದಲ್ಲಿದೆ, ಆದ್ರೂ ಆಗ್ಬೋದು, ಆಗ್ದೇನೆ ಇರ್ಬೋದು. ಅಮ್ಮ ಬಿಸಿಲು ಬೀಳಿ ಒಂಚೂರು ಬಿಡಿ, ಎರಡು ಕಾಣುತ್ತದೆ. ಬರ್ರಿ ಬರ್ರಿ ಈ ಕಡೆ ಬರ್ರಿ, ಆಗುತ್ತಲ್ಲ ನೋಡೋಣ. ಅದೇ 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 ಎರಡು ಕಾಣ್ತದ, ಬರ್ರಿ. ಬಿಡಿ ಬಿಸಿಲು ಬಿಡ್ರಿ. ಉಪ್ಪು ಖಾರನ ಹಾಕ್ತಾ ಇದೀವಿ. ನೋಡೋಣ ಆಮ್ಲೆಟ್ ಆದ್ರೆ ಎಲ್ಲಾರು ತಿನ್ನೋದು. ಈ ಬಿಸಿಲು ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆಲ್ಲ. ಈ ವಿಡಿಯೋ ನೋಡಿ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಆಗ್ಬೋದು, ಹೆಚ್ಚು ಕಮ್ಮಿ ಸೈಡಲ್ಲೆಲ್ಲನ ಒಂಥರ ಆಗ್ತಾ ಇದೆ. ನೋಡೋಣ ಫ್ರೆಂಡ್ಸ್, ಈಗ ಒಂಚೂರು ಹೋಲ್ಡ್ ಮಾಡ್ತೀನಿ ವಿಡಿಯೋನ. ಅದು ಆಮ್ಲೆಟ್ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಕೊನೆಗೂ ಒಂದಷ್ಟೊತ್ತು ಕಾದಿದ್ದಕ್ಕೆ ಏನೊಂದು 2-3 ನಿಮಿಷದಲ್ಲಿ ಆಮ್ಲೆಟ್ ರೆಡಿ ಆಗ್ಬಿಡ್ತು. ಈ ಪ್ರಮಾಣದಲ್ಲಿ ಬಿಸಿಲಿದೆ ತುಮಕೂರಿನಲ್ಲಿ. ಯಪ್ಪ ಈ ತರ ಬಿಸಿಲ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ.